ಅಷ್ಟೇ ಬಿಡು ರಾಜಲಕ್ಷ್ಮಿ. ಅಮ್ಮ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಅಮ್ಮನ್ನ ಕಳ್ಕೊಂಡಿರೋ ನನಗ್ ಗೊತ್ತು ಆ ನೋವು ಹೇಗಿರುತ್ತೆ ಅಂತ. ಕನಿಷ್ಠ ನಿಮ್ಮಮ್ಮನ ಮಾತಿಗಾದ್ರೂ ಗೌರವ ಕೊಡು ರಾಜಲಕ್ಷ್ಮಿ. ಏನು ಅಂದ್ರೆ ಇದೊಂದು ಸಾರಿ, ಇದು ಒಂದೇ ಒಂದು ಸಾರಿ ನಮ್ ರಾಜಿ ಆಡೋದಕ್ಕೆ ದಯವಿಟ್ಟು ಒಪ್ಕೊಳ್ಳಿ. ಅವಳನ್ನ ಆಡೋದಕ್ಕೆ ಬಿಡಿ. ಇವತ್ತವಳು ಈ ಮ್ಯಾಚ್ ಆಡ್ಲಿಲ್ಲ. ಆಕಾಶ ಏನ್ ತಲೆ ಮೇಲೆ ಬೀಳಲ್ಲ. ನಾನು ತುಂಬಾ ಸಲ ಹೇಳಿದ್ದೀನಿ, ನನ್ನ ಮಾತನ್ನು ಯಾರು ಕೇಳಲಿಲ್ಲ. ಅಷ್ಟಕ್ಕೂ ಇಲ್ಲಿವರೆಗೂ ಯಾಕೆ ಕರ್ಕೊಂಡು ಬಂದ್ರಿ? ರಾಜಲಕ್ಷ್ಮಿನ ಮನೆ ದಾಟಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಲ್ದೆ ನನ್ನ ಜೊತೆ ಜಗಳ ಮಾಡಿ ಇಲ್ಲಿ ನನ್ನ ವಿಲನ್ ಆಗಿ ಮಾಡ್ತಾ ಇದ್ದೀರಾ. ಈ ವಿಷಯನ ಪದೇ ಪದೇ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ರಾಜಲಕ್ಷ್ಮಿಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದೀರಾ. ನನ್ನ ಮಗಳು ನನಗಿಷ್ಟ ಆಗದಿರೋ ಕೆಲಸ ಯಾವತ್ತಿಗೂ ಮಾಡಲ್ಲ. ಈಗ ರಾಜಲಕ್ಷ್ಮಿ ಬಂದ್ರೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಏನು ಅಂದ್ರೆ ಇದೊಂದು ಸಾರಿ ಅವಳನ್ನ ಹಾಕಿ ಆಡೋದಕ್ಕೆ ಬಿಡಿ. ಇವತ್ತೊಂದೇ ದಿವಸ ರೀ, ನಮ್ಮ ಮಗಳಿಗೋಸ್ಕರ ನಮ್ಮ ಶಿಸ್ತುಗಳನ್ನ ಪದ್ಧತಿಗಳನ್ನ ದಯವಿಟ್ಟು ಪಕ್ಕಕ್ಕಿಡಿ. ಈ ಆಟ ಆಡೋದು ಅವಳಿಗೆ ಕನಸು ರೀ. ನಿಮ್ಮ ಹತ್ರ ಹೇಳಿದ್ರೆ ನೀವೆಲ್ಲಿ ಬೈತೀರೋ ಅಂತ ನನ್ನ ಹತ್ರ ಬಂದು ಹೇಳ್ಕೊಂಡ್ಲು ರೀ. ಇಷ್ಟು ದಿವಸ ಅವಳಿಗೇನು ಕೇಳ್ದೆ ಹೋದ್ರು ಅವಳಿಗೆ ಎಲ್ಲವನ್ನು ಮಾಡಿದ್ರೆ ಇವತ್ತು ಅವಳ ಮನಸ್ಸಿನಲ್ಲಿ ಇರೋದು ನಿಮಗೆ ಗೊತ್ತಾಗಿದೆ ಅಲ್ವಾ? ಇದು ಒಂದು ಸಾರಿ ಆಡೋದಕ್ಕೆ ಬಿಡಿ. ಅವಳು ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲದೆ ಅಲ್ಲ, ನಿನ್ನ ಮನ್ಸಲ್ಲಿ ಏನಿದೆಯೋ ಗೊತ್ತಾಯ್ತು. ನಿನ್ ತಂಗಿಗಿರೋ ಹುಚ್ಚನ್ನ ನನ್ನ ಮಗಳಿಗೆ ಹತ್ತಿಸ್ಬೇಕು ಅಂತ ನೋಡ್ತಿದ್ಯಾ? ಈ ಹುಚ್ಚಲ್ಲಿ ಬಿದ್ದು ನಮ್ಮ ಕಟ್ಟುಪಾಡುಗಳನ್ನ ಮರ್ತ್ ಹೋಗಿ ನಾಳೆ ರಾಜಲಕ್ಷ್ಮಿ ಕೂಡ ನಿನ್ನ ತಂಗಿ ಮಾಡಿ ತಪ್ಪನ್ನೇ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯ? ನನ್ನ ತಂಗಿ ವಿಷಯದಲ್ಲಿ ನಾನು ಈಗಲೂ ತುಂಬಾ ನೋವು ಪಡ್ತಾ ಇದ್ದೀನಿ. ಅಂದ್ರೆ ಹಾಗಿದ್ದಾಗ ನನ್ನ ಮಗಳ ಜೀವನ ಕೂಡ ಅದೇ ರೀತಿ ಆಗ್ಬೇಕು ಅಂತ ನಾನು ಯಾಕೆ ಕೋರ್ಕೊಳ್ತೀನಿ? ರಾಜಿ ತನ್ಗಿಷ್ಟ ಬಂದಾಗೆ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಟ್ಟೆ ಅಷ್ಟೇ. ರಾಜಲಕ್ಷ್ಮಿಗೆ ನಮ್ಮ ಕಟ್ಟುಪಾಡು, ನಾವು ಹಾಕೊಂಡಿರೋ ನಿಬಂಧನೆಗಳ ಬಗ್ಗೆ ಗೊತ್ತು. ಅವಳು ಹಾಕಿ ಆಡಬಾರ್ದು ಅಂತ ನಾನು ತುಂಬಾ ಸಲ ಹೇಳಿದ್ದೀನಿ. ಆದ್ರೂ ನನ್ನ ಮಾತನ್ನು ಕೇಳ್ದೇನೆ ಯಾಕೆ ಕರ್ಕೊಂಡು ಬಂದ್ರಿ? ಅವಳು ಮುಂದೆ ನಾನೇನೋ ಅವಳ ಭವಿಷ್ಯಕ್ಕೆ ಅಡ್ಡಗೋಡೆ ಕಟ್ತಿರೋ ಹಾಗೆ ನೋಡ್ತಾ ಇದ್ದೀರಾ. ನೋಡು ರಾಜಲಕ್ಷ್ಮಿ, ಇದರಲ್ಲಿ ನೀನು ನೋವು ಪಡುವಂಥದ್ದು ಏನೂ ಇಲ್ಲ. ನೀನು ನಿಮ್ಮಪ್ಪನ ಮಾತಿಗೆ ವಿರುದ್ಧವಾಗಿ ಮ್ಯಾಚ್ ಆಡಿದ್ರೆ ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಕ್ಷಮಿಸ್ತಾರೆ. ಆದ್ರೆ ಫೈನಲ್ಸ್ಗೆ ಬಂದಿರೋ ಮ್ಯಾಚ್ನ ಆಡದೆ ಹೋದ್ರೆ ನೀನು ಲೈಫ್ ಲಾಂಗ್ ನೋವು ಅನುಭವಿಸ್ತೀಯ. ನಿನಗೆ ಹಾಕಿ ಅಂದ್ರೆ ಪ್ರಾಣ. ಇದು ನಿನ್ ಡ್ರೀಮ್. ನಿಮ್ಮಮ್ಮ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ನೀನು. ಯಾಕೆ ರಾಜಲಕ್ಷ್ಮಿ? ನಮ್ಮಮ್ಮಂಗೋಸ್ಕರ ಹಾಕಿ ಆಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಅಪ್ಪನ ಮಾತನ್ನ ಮೀರಿ ಹೇಗೆ ಆಡೋದು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮಪ್ಪಂಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆನ ನನ್ನ ಕೈಯಾರೆ ನಾನು ಹಾಳು ಮಾಡ್ಕೊಳ್ಳಲ್ಲ. ನನ್ನಿಂದಾಗಿ ಅಮ್ಮ ಅಪ್ಪ ಜಗಳ ಆಡ್ತಿದ್ದಾರೆ.
ರಾಜಲಕ್ಷ್ಮಿ, ನಿನಗೆ ಅರ್ಥನೇ ಆಗ್ತಾ ಇಲ್ಲ. ಒಬ್ರು ಕಟ್ಟುಪಾಡುಗಳಿಗೋಸ್ಕರ ಜಗಳ ಮಾಡ್ತಿದ್ದಾರೆ, ಇನ್ನೊಬ್ರು ಹೆತ್ತ ಮಗಳಿಗೋಸ್ಕರ ಜಗಳ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊ, ಯಾರಿಗೋಸ್ಕರ ಆಡ್ಬೇಕು ಅಂತ. ನಿಮ್ಮಮ್ಮನಿಗಿಂತ ನಿನಗೆ ಈ ಆಚಾರಗಳು ಕಟ್ಟುಪಾಡು ಹೆಚ್ಚು ಅನ್ಸಿದ್ರೆ ನಿಮ್ಮಪ್ಪನ ಜೊತೆಗೆ ಮನೆಗೆ ಹೊರಟೋಗು. ಅಮ್ಮ ಆಶಯ ಇವೆರಡು ಮುಖ್ಯ ಅನ್ಸಿದ್ರೆ ಹಾಕಿ ಸ್ಟಿಕ್ ಹಿಡ್ಕೊಂಡು ಗ್ರೌಂಡ್ಗೆ ಹೋಗು. ರಾಜಿಗೆ ತಾಯಿಯಾಗಿ ನಿರ್ಧಾರ ತಗೊಳ್ಳುವಂತ ಹಕ್ಕು ನನಗೆ ಯಾಕಿಲ್ಲ ಹೇಳಿ? ಒಂಬತ್ತು ತಿಂಗಳು ಹೊತ್ತು ಹೆತ್ತಿದ್ದೀನಿ, ಅವಳ ಲಾಲನೆ ಪಾಲನೆ ಮಾಡಿದ್ದೀನಿ. ನನ್ ರಾಜಿ ಎಷ್ಟು ಸಂತೋಷ ಪಡ್ತಾಳೋ ಅನ್ನೋದನ್ನ ನಾನ್ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ನಾನು ನನ್ನ ಮಗಳಿಗೋಸ್ಕರ ಏನು ಮಾಡ್ತಿಲ್ಲ ಅಂತಿದ್ಯಾ? ನೀವು ಮಾಡ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ ರೀ. ರಾಜಿ ಇವತ್ತು ಹಾಕಿ ಆಡ್ತಾಳೆ ಅಂತ ಹೇಳ್ತಾ ಇದ್ದೀನಿ. ಓಹೋ, ಅರ್ಥ ಆಯ್ತು. ನೀನ್ ಹೇಗೆ ಅನ್ಕೋತಿದ್ಯೋ ಹಾಗೆ ಮಾಡು ಜಾನಕಿ. ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ಅತ್ತೆ ಅತ್ತೆ, ಮಾವ ನೀವಾದ್ರು ರಾಜಿ, ಹೇಳು. ಟೈಮ್ ಆಗೋಗ್ತದೆ ರಾಜಿ, ಹೇಳು, ಹೋಗೋಣ ಪ್ಲೀಸ್ ರಾಜಿ. ರಾಜಿ ಪ್ಲೀಸ್ ರಾಜಿ. ರಾಜಿ ಹೇಳು, ಹೇಳು ರಾಜಿ, ಹೇಳು. ಅಲ್ಲಿ ನಿನಗೋಸ್ಕರ ನಿನ್ನ ಟೀಮ್ ಎದುರು ನೋಡ್ತಾ ಇದೆ. ಇವತ್ತು ನೀನು ಆಟ ಆಡಲೇಬೇಕು. ನಿನ್ನ ಟೀಮ್ಗೋಸ್ಕರ, ಈ ಅಮ್ಮನಿಗೋಸ್ಕರ ನೀನು ಆಡಲೇಬೇಕು. ಇವತ್ತು ನೀನು ಈ ಆಟ ಆಡಲಿಲ್ಲ ಅಂದ್ರೆ ಜೀವನದಲ್ಲಿ ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ. ನೀನು ಈ ಆಟನ ಆಡ್ತೀಯ ರಾಜಿ. ನನ್ನ ಕನಸನ್ನ ನೀನು ಪೂರ್ತಿ ಮಾಡ್ತೀಯ. ತಗೋ ಹಾಕಿ ಸ್ಟಿಕ್ಕು. ಇವತ್ತು ಈ ಅಮ್ಮನ ಮಾತನ್ನ ಕೇಳು. ಹೋಗು, ಹೋಗಿ ಆಟ ಆಡು.
ಹೇ, ರಾಜಲಕ್ಷ್ಮಿ ಬರ್ತಿದ್ದಾಳೆ ನೋಡಿ. ರಾಜಲಕ್ಷ್ಮಿ, 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 ಯಾಕೆ ರಾಜಲಕ್ಷ್ಮಿ ನಿಂತ್ಬಿಟ್ಟೆ? ಹೋಗು. ಕಾಲೇಜಲ್ಲಿ ಆಟಕ್ಕೆ ಕೊಟ್ಟಿದ್ದ ಬೆಲೆ ಕೂಡ ನನ್ನ ಮಾತು ಕೊಡ್ಲಿಲ್ಲ ನೀನು. ರಾಜಲಕ್ಷ್ಮಿ ಓದ್ಕೊಳ್ಳೋದಕ್ಕೆ ಮಾತ್ರನೇ ಕಾಲೇಜಿಗೆ ಬರ್ತಾಳೆ. ರಾಜಲಕ್ಷ್ಮಿ, ಇನ್ನೇನು ಯೋಚನೆ ಮಾಡಬೇಡ, ಹೋಗಾಡು. ರಾಜಿ, ನಾನು ನಿನ್ನ ತಂದೆ ಹತ್ರ ಸುಳ್ಳು ಹೇಳಿದ್ದು ನಿನ್ನಲ್ಲಿರೋ ಕಲೆ ಬೆಳಕಿಗೆ ಬರಲಿ ಅಂತ.
ನಿನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಇದೇ ನಿನಗೆ ಸಿಕ್ಕಿರೋ ಅವಕಾಶ. ನಿನ್ನ ಗೆಲುವೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತೆ. ಕಮಾನ್ ರಾಜಲಕ್ಷ್ಮಿ, ಕಮಾನ್. ಕಮಾನ್ ರಾಜಿ. ರಾಜಲಕ್ಷ್ಮಿ ತನ್ನ ಬ್ಯಾಟ್ ನೈಪುಣ್ಯತೆಯಿಂದ ರಾಮಕೃಷ್ಣ ಕಾಲೇಜ್ ಅವ್ರಿಗೆ ಟೆನ್ಷನ್ ಕೊಡ್ತಿದ್ದಾಳೆ, ಕನ್ಫ್ಯೂಸ್ ಮಾಡ್ತಿದ್ದಾಳೆ, ಅವ್ರನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದ್ದಾಳೆ. ಕಮಾನ್ ರಾಜಲಕ್ಷ್ಮಿ, ಕಮಾನ್. ವೆಲ್ ಡನ್ ರಾಜಲಕ್ಷ್ಮಿ, ಕಮಾನ್. ರಾಜಲಕ್ಷ್ಮಿ ಆಟಕ್ಕೆ ರಾಮಕೃಷ್ಣ ಕಾಲೇಜ್ನವರು ಕಕ್ಕ ಬಿಕ್ಕಿ ಆಗ್ತಾ ಇದ್ದಾರೆ. ಅವಳು ಗೋಲ್ ಹೊಡೆದಿರೋ ಹಾಗೆ ಅದನ್ನು ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಕಮಾನ್ ರಾಜಲಕ್ಷ್ಮಿ. ಎಸ್ ಎಸ್, ಎರಡನೇ ಗೋಲ್ ಹೊಡೆದು ಬಿಟ್ರು. ಕಮಾನ್ ರಾಜಲಕ್ಷ್ಮಿ, ಕಮಾನ್ ಕಮಾನ್. ಸೂಪರ್ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ಕಮಾನ್, ವೆರಿ ಗುಡ್. ರಾಜಲಕ್ಷ್ಮಿ, ಕಮಾನ್. Rajalakshmi, come on! Raji! Come on, Rajalakshmi, you can do it!
ಇಲ್ಲಿ ತನಕ ಫಸ್ಟ್ ಹಾಫ್ ಮುಗ್ದಿದೆ. 3 ಗೋಲ್ಸ್ಗಳನ್ನ ಪಡೆದಂತ ರಾಮಕೃಷ್ಣ ಕಾಲೇಜ್ ಮುನ್ನಡೆ ಹೊಂದಿದೆ. ನೋಡೋಣ ಸೆಕೆಂಡ್ ಹಾಫ್ನಲ್ಲಿ ಏನಾಗುತ್ತೆ ಅಂತ.